ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಜನವರಿ ತಿಂಗಳು ಅಂದರೆ 2026ನೇ ಈ ಜನವರಿ ತಿಂಗಳಲ್ಲಿ ಈ ಮಕರ ರಾಶಿಯವರಿಗೆ ಏನೆಲ್ಲ ಒಳಿತುಗಳು ನೋಡೋಣ, ಸಂಪೂರ್ಣವಾಗಿ ವೀಕ್ಷಿಸೋಣ. ಈ ಜನವರಿ ತಿಂಗಳು ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಈ ಮಹತ್ವದ ಕಾಲ. ಈ ರಾಶಿಯವರಿಗೆ ಈ ತಿಂಗಳು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಚಿಂತನೆ ಹಾಗೂ ನಿರ್ಧಾರಗಳ ಸಮಯ. ಮಕರ ರಾಶಿ ಶ್ರಮ, ಸಹನೆ, ಶಿಸ್ತನ್ನು ಪ್ರತಿನಿಧಿಸುವ ಈ ರಾಶಿಯಾಗಿರುವುದರಿಂದ ಈ ಜನವರಿ ತಿಂಗಳು ಇವರ ಸ್ವಭಾವಕ್ಕೆ ಅತ್ಯಂತ ಹೊಂದಿಕೊಳ್ಳುವ ಕಾಲವಾಗಿದೆ. ಈ ತಿಂಗಳಲ್ಲಿ ಮಕರ ರಾಶಿಯವರು ತಮ್ಮ ಜೀವನವನ್ನು ಹಿಂದಿನ ದಿನಗಳಲ್ಲಿ ಮಾಡಿದ ಕಾರ್ಯಗಳ ಫಲಿತಾಂಶವನ್ನು ಗಮನಿಸ್ತಾರೆ. ಭವಿಷ್ಯದಲ್ಲಿ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಬಗ್ಗೆ ಆಳವಾದ ಚಿಂತನೆ ನಡೆಸುತ್ತಾರೆ. ಈ ಚಿಂತನೆಗಳು ಕೆಲವೊಮ್ಮೆ ಮನಸ್ಸಿಗೆ ಭಾರವಾಗಬಹುದು, ಆದರೆ ಅದೇ ಚಿಂತನೆಗಳು ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಗೆ ದಾರಿ ಮಾಡಿಕೊಡುತ್ತವೆ. ಜನವರಿ ತಿಂಗಳ ಆರಂಭದಲ್ಲಿ ಮಕರ ರಾಶಿಯವರ ಮನಸ್ಸು ಸ್ವಲ್ಪ ಅಶಾಂತವಾಗಿರುತ್ತೆ. ಕೆಲವು ಅಪೂರ್ಣ ಕೆಲಸಗಳು ನೆನಪಿಗೆ ಬರುತ್ತೆ. ಕೆಲವು ನಿರೀಕ್ಷೆಗಳು ಇನ್ನೂ ಈಡೇರದೆ ಉಳಿದಿರುವುದರಿಂದ ಮನಸ್ಸಿನಲ್ಲಿ ಅಸಮಾಧಾನ ಮೂಡಬಹುದು. ಆದರೆ ಮಕರ ರಾಶಿಯವರ ವಿಶೇಷತೆ ಎಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೈ ಬಿಡದೆ ಮುಂದುವರಿಯುವ ಶಕ್ತಿ. ಈ ಶಕ್ತಿಯೇ ಇವರ ತಿಂಗಳಲ್ಲಿ ಅವರನ್ನು ಮುನ್ನಡೆಸುತ್ತೆ. ಕುಟುಂಬ ಜೀವನದ ದೃಷ್ಟಿಯಿಂದ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಮಹತ್ವದ್ದಾಗಿದೆ. ಇನ್ನೂ ಹೆಚ್ಚಿನ ನೀವು ಈ ವಿಷಯಗಳು ತಿಳ್ಕೋಬೇಕು, ಮಾಹಿತಿ ತಿಳ್ಕೋಬೇಕು ಸಂಪೂರ್ಣವಾಗಿ ಅನ್ನೋದಾದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಕುಲದೇವರು, ನಿಮ್ಮ ಮನೆ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಮಕರ ರಾಶಿಯವರ ವಿಶೇಷತೆ ಎಂದರೆ ಯಾವುದೇ ಸ್ಥಿತಿಯಲ್ಲೂ ಪರಿಸ್ಥಿತಿಯಲ್ಲೂ ಇವರು ಕೈ ಬಿಡೋದೇ ಇಲ್ಲ. ಮತ್ತು ಇವರ ಮಾತಿಗೆ ಶಾಂತಿಯನ್ನು ನೀಡುತ್ತೆ. ಸಲಹೆ, ಅವಕಾಶ ಅನ್ನೋದು ಒಳ್ಳೆಯ ಅವಕಾಶ ಅನ್ನೋದು ಇವರಿಗೆ ದೊರೆಯುತ್ತೆ. ಕುಟುಂಬದ ಜವಾಬ್ದಾರಿಗಳು ಅನ್ನೋದು ಬಂದಾಗ ಇವರ ಕುಟುಂಬದ ಜವಾಬ್ದಾರಿ ತುಂಬ ಚೆನ್ನಾಗಿ ನಡೆಸಿಕೊಂಡು ಇವರ ಹೆಗ್ಲು ಮೇಲೇ ಬೀಳುತ್ತೆ. ನಂತರ ಅವುಗಳನ್ನು ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯ ಈ ರಾಶಿಯವರಿಗೆ ಸಹಜವಾಗಿ ಇದೆ. ಈ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಕಾಣಿಸಿಕೊಳ್ಳಬಹುದು. ಅವರ ವಿದ್ಯಾಭ್ಯಾಸ ಅಥವಾ ಈ ಭವಿಷ್ಯದ ಬಗ್ಗೆ ಆತಂಕ ಮೂಡುತ್ತೆ. ಆದರೆ ಶಾಂತ ಮನಸ್ಸಿನಿಂದ ಮಾರ್ಗದರ್ಶನ ನೀಡಿದರೆ ಉತ್ತಮ ಫಲಿತಾಂಶ ಕಾಣ್ತೀರ. ಕುಟುಂಬದಲ್ಲಿ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ. ಅವು ದೀರ್ಘಕಾಲ ಉಳಿಯುವುದಿಲ್ಲ. ಸಹನೆ ಮತ್ತು ಸಂಯಮದಿಂದ ಮಾತುಕತೆ ನಡೆಸಿದರೆ ಸಮಸ್ಯೆಗಳು ಪರಿಹಾರವಾಗುತ್ತೆ. ಈ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕಾಗುತ್ತೆ. ಶ್ರಮ ಹೆಚ್ಚಾಗುವ ಕಾರಣ ದೇಹದ ಮೇಲೆ ಒತ್ತಡ ಬೀಳಬಹುದು. ಈ ನಿದ್ರೆಯ ಕೊರತೆ, ಆಹಾರದ ಅಸಮತೋಲನ ಇವುಗಳಿಂದ ದೌರ್ಬಲ್ಯ ಅನುಭವಿಸಬಹುದು. ಆದರೆ ನಿಯಮಿತ ಜೀವನ ಶೈಲಿಯನ್ನು ಅನುಸರಿಸಿದರೆ ಆರೋಗ್ಯ ಸುಧಾರಿಸುತ್ತೆ. ಮನಸ್ಸಿನ ಆರೋಗ್ಯವು ಈ ತಿಂಗಳಲ್ಲಿ ಪ್ರಮುಖವಾಗಿದೆ. ಅತಿಯಾದ ಚಿಂತೆ, ಆತಂಕ ಇವುಗಳಿಂದ ದೂರವಿರುವ ಪ್ರಯತ್ನ ಮಾಡಲೇಬೇಕು. ಈ ಧ್ಯಾನ ಅಥವಾ ಪ್ರಾರ್ಥನೆ, ಈ ಶಾಂತ ಚಿಂತನೆಗಳು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ. ಪ್ರಕೃತಿಯ ಸಮೀಪ ಸಮಯ ಕಳೆಯುವುದು ಸಹ ಉಪಯುಕ್ತವಾಗಿರುತ್ತೆ. ಈ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಮರುಪಡೆಯುವ ಸಮಯ. ಸ್ವಂತ ಶಕ್ತಿಯನ್ನು ಗುರುತಿಸುವ ಅವಕಾಶ ಈ ತಿಂಗಳಲ್ಲಿ ದೊರೆಯುತ್ತೆ. ಹಿಂದೆ ಎದುರಿಸಿದ ಕಷ್ಟಗಳು ಈಗ ಅನುಭವವಾಗಿ ಬದಲಾಗುತ್ತೆ. ಆ ಅನುಭವವೇ ಮುಂದಿನ ದಿನಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ. ಈ ಸಾಮಾಜಿಕ ಜೀವನದಲ್ಲೂ ಮಕರ ರಾಶಿಯವರು ಗಮನಾರ್ಹರಾಗುತ್ತಾರೆ. ಜನರು ಇವರ ಸಲಹೆಯನ್ನು ಕೇಳುವ ಸಂದರ್ಭಗಳು ಬರುತ್ತೆ. ಮಾತುಗಳಿಗೆ ಗೌರವ ಸಿಗುತ್ತೆ. ಅಹಂಕಾರಕ್ಕೆ ಜಾಗ ಕೊಡದೆ ನೀವು
ಈ ವಿನಮ್ರತೆಯನ್ನು ಉಳಿಸಿಕೊಳ್ಳುವುದು ಅಗತ್ಯ. ಮಧ್ಯಭಾಗದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದ ವಿಚಾರಗಳು ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತೆ. ಉದ್ಯೋಗ ಅಥವಾ ವೃತ್ತಿಯಲ್ಲಿ ಸ್ಥಿರತೆಯನ್ನು ಬಯಸುವ ಮನಸ್ಥಿತಿ ಈ ಸಮಯದಲ್ಲಿ ಗಟ್ಟಿಯಾಗಿರುತ್ತೆ. ತಾವು ಮಾಡುತ್ತಿರುವ ಕೆಲಸ ಸರಿಯಾದ ದಾರಿಯಲ್ಲಿಯೇ ಎಂಬ ಈ ಪ್ರಶ್ನೆ ಮನಸ್ಸಿನಲ್ಲಿ ಉದಯಿಸಬಹುದು. ಗೊಂದಲ ಉಂಟು ಮಾಡುತ್ತಿದ್ದರೂ ಅವು ಆತ್ಮ ಪರಿಶೀಲನೆಗೆ ಸಹಾಯ ಅನ್ನೋದು ಮಾಡುತ್ತೆ. ಕೆಲಸ ಮಾಡುವ ಸ್ಥಳದಲ್ಲಿ ಹೆಚ್ಚುವರಿ ಈ ಹೊಣೆಗಾರಿಕೆಗಳು ಬರಬಹುದು. ಮೇಲಾಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ಈ ಒತ್ತಡವನ್ನುಂಟು ಮಾಡುತ್ತೆ. ಆದರೆ ಮಕರ ರಾಶಿಯವರ ಶ್ರಮ ಮತ್ತು ಈ ಶಿಸ್ತಿನ ಸ್ವಭಾವ ಸಮರ್ಥವಾಗಿ ನಿಭಾಯಿಸಲು ನೆರವಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಅಗತ್ಯವಾಗಿರುತ್ತೆ. ಈ ಮಾತಿನಲ್ಲಿ ಉಂಟಾಗುವ ಸಣ್ಣ ಅಸಮಾಧಾನಗಳು ಈ ದೊಡ್ಡ ಸಮಸ್ಯೆಯಾಗದಂತೆ ನೋಡಿಕೊಳ್ಬೇಕು. ಸಹನೆ ಮತ್ತು ಈ ಮಿತವಾದ ಮಾತುಗಳು ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಈ ಸಮಯದಲ್ಲಿ ಯಾರ ಮೇಲೂ ಅತಿಯಾದ ನಿರೀಕ್ಷೆ ಇಡದೆ ಸ್ವಂತ ಕೆಲಸದ ಮೇಲೆ ಗಮನ ಹರಿಸುವುದು ಒಳಿತು. ವ್ಯಾಪಾರದಲ್ಲಿ ಇರುವ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳ ಮಧ್ಯಭಾಗ ಮಿಶ್ರ ಫಲ ನೀಡುತ್ತೆ. ಲಾಭ ಮತ್ತು ಖರ್ಚು ಎರಡೂ ಸಮನಾಗಿ ನಡೆಯುವ ಸಾಧ್ಯತೆ ಇದೆ. ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕತೆ ಅಗತ್ಯ. ಅತಿಯಾದ ಆತುರದಿಂದ ಮಾಡಿದ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಕರ ರಾಶಿಯವರು ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸಬೇಕಾಗುತ್ತೆ. ಹಳೆಯ ಬಾಕಿಗಳು ಅಥವಾ ಸಾಲದ ವಿಚಾರಗಳು ಮನಸ್ಸಿಗೆ ಭಾರವಾಗಬಹುದು. ಕ್ರಮಬದ್ಧ ಯೋಚನೆಯ ಮೂಲಕ ಈ ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಿಕೊಳ್ಳಿ. ಅಗತ್ಯವಿಲ್ಲದ ಖರ್ಚುಗಳನ್ನು ಕಡಿಮೆ ಮಾಡಿ. ಈ ಸಮಯದಲ್ಲಿ ಬಹಳ ಮುಖ್ಯ. ಈ ಜನವರಿ ತಿಂಗಳ ಮಧ್ಯಭಾಗದಲ್ಲಿ ಮಕರ ರಾಶಿಯವರ ಮನಸ್ಸು ಸ್ವಲ್ಪ ಗಂಭೀರವಾಗಿರುತ್ತೆ. ಈ ಭವಿಷ್ಯದ ಭದ್ರತೆ ಬಗ್ಗೆ ಹೆಚ್ಚು ನೀವು ಈ ಚಿಂತನೆ ನಡೆಯುತ್ತೀರ. ಈ ಉಳಿತಾಯ ಮತ್ತು ಸ್ಥಿರತೆಯ ಬಗ್ಗೆ ಆಲೋಚನೆಗಳು ಹೆಚ್ಚಾಗುತ್ತೆ. ಈ ಚಿಂತನೆಗಳು ಭಯದಿಂದ ಬಂದದ್ದಲ್ಲ, ಬದಲಾಗಿ ಜವಾಬ್ದಾರಿಯ ಅರಿವಿನಿಂದ ಬಂದದ್ದಾಗಿದೆ. ವಿದ್ಯಾಭ್ಯಾಸದಲ್ಲಿ ಇರುವ ಮಕರ ರಾಶಿಯವರಿಗೆ ಈ ಸಮಯ ಶ್ರಮದ ಕಾಲ. ಫಲಿತಾಂಶ ತಕ್ಷಣ ಕಾಣಿಸಿಕೊಳ್ಳದಿದ್ದರೂ ನಿರಂತರ ಅಭ್ಯಾಸ ಮತ್ತು ಪರಿಶ್ರಮ ಮುಂದಿನ ದಿನಗಳಲ್ಲಿ ಉತ್ತಮ ಫಲವನ್ನು ನೀಡುತ್ತೆ. ಈ ಶಿಕ್ಷಕರ ಸಲಹೆಗಳನ್ನು ಗಮನದಿಂದ ಪಾಲಿಸುವುದು ಉಪಯುಕ್ತ. ಈ ಸಮಯದಲ್ಲಿ ಮಾನಸಿಕ ದುರ್ಬಳಕೆ ಸಮಯದಲ್ಲಿ ಅತ್ಯಂತ ಅಗತ್ಯ. ಕೆಲವು ವಿಷಯಗಳಲ್ಲಿ ತಾವು ಹಿಂದೆ ಉಳಿದಿದ್ದೇವೆ ಎಂಬ ಭಾವನೆ ನಿಮಗೆ ಬಂದಿರುತ್ತೆ. ಆದರೆ ಪ್ರತಿಯೊಬ್ಬರ ಜೀವನದ ವೇಗ ವಿಭಿನ್ನವಾಗಿರುತ್ತೆ ಎಂಬ ಸತ್ಯವನ್ನು ನೀವು ಮನಗೊಂಡರೆ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ. ಈ ಜನವರಿ ತಿಂಗಳ ಈ ಹಂತದಲ್ಲಿ ಮಕರ ರಾಶಿಯವರು ತಮ್ಮ ಶಕ್ತಿಯನ್ನು ಒಳಗೆ ಸಂಗ್ರಹಿಸುವಂತೆ ಕಾಣ್ತಾರೆ. ಈ ಬಾಹ್ಯ ಪ್ರದರ್ಶನಕ್ಕಿಂತ ಒಳಗಿನ ಸ್ಥಿರತೆ ಹೆಚ್ಚು ಮಹತ್ವ ನೀಡ್ತಾರೆ. ಈ ಗುಣವೇ ಮುಂದಿನ ದಿನಗಳಲ್ಲಿ ಅವರನ್ನು ದೃಢವಾಗಿ ಮುನ್ನಡೆಸುತ್ತೆ. ಸಂಬಂಧಗಳ ವಿಷಯದಲ್ಲಿ ಮಕರ ರಾಶಿಯವರು ಹೆಚ್ಚು ಗಂಭೀರರಾಗುತ್ತಾರೆ. ಈ ಸ್ನೇಹ ಸಂಬಂಧಗಳಲ್ಲಿ ನಿಷ್ಠೆ ಮತ್ತು ನಂಬಿಕೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತಾರೆ. ಅಗತ್ಯವಿಲ್ಲದ ಮಾತುಕತೆ, ವಿವಾದಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಕೆಲವರಿಗೆ ದೂರವಾಗಿರುವಂತೆ ಕಾಣಿಸಬಹುದು, ಆದರೆ ಇದು ಮಕರ ರಾಶಿಯವರ ಸ್ವಭಾವದ ಒಂದು ಭಾಗ ಮಾತ್ರ. ಈ ಸಮಯದಲ್ಲಿ ಆತ್ಮಗೌರವವನ್ನು ಕಾಪಾಡಿಕೊಳ್ಳುವುದು ಬಹಳನೇ ಮುಖ್ಯ. ಈ ಬೇರೆಯವರ ಮಾತುಗಳಿಂದ ಮನಸ್ಸು ಕುಗ್ಗಿಸಿಕೊಳ್ಳದೆ ತಮ್ಮ ಮೌಲ್ಯವನ್ನು ತಾವೇ ಅರಿಯಬೇಕು. ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಉತ್ತರಾರ್ಧದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ನಿಧಾನವಾದ ಆಳವಾದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಈ ಬದಲಾವಣೆಗಳು ತಕ್ಷಣ ಸ್ಪಷ್ಟವಾಗಿ ಗೋಚರವಾಗದೇ ಇದ್ದರೂ ಮನಸ್ಸಿನೊಳಗೆ ಹೊಸ ಸಂತೋಷವನ್ನು ಹೊರಗೆ ತೋರಿಸದೆ ಆತ್ಮ ಸಂತೃಪ್ತಿಯನ್ನು ಒಳಗೆ ಅನುಭವಿಸುತ್ತಾ ಇರ್ತೀರ. ವ್ಯಾಪಾರದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ಹೊಸ ಆಲೋಚನೆಗಳು ಅನ್ನೋದು ಉದಯಿಸುತ್ತೆ. ಆದರೆ ಅವುಗಳನ್ನು ತಕ್ಷಣ ಜಾರಿಗೆ ತರುವ ಬದಲು ಯೋಜನೆ ರೂಪಿಸಿ ಪರಿಶೀಲಿಸುವುದು ಒಳಿತು. ಸಲಹೆಗಾರರ ಮಾತು ಕೇಳುವುದು ಲಾಭದಾಯಕ.
ಇಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ದೂರವಿರುವುದು ಉತ್ತಮ. ಹಣಕಾಸಿನ ಸ್ಥಿತಿಯಲ್ಲಿ ನಿಧಾನವಾದ ಸುಧಾರಣೆ ಮಾಡುತ್ತೀರಾ. ಖರ್ಚಿನ ಮೇಲೆ ಹಿಡಿತ ಸಾಧಿಸುವ ಮನಸ್ಥಿತಿ ಬಲವಾಗುತ್ತೆ. ಅಗತ್ಯ ಮತ್ತು ಅನಗತ್ಯದ ವ್ಯತ್ಯಾಸ ಸ್ಪಷ್ಟವಾಗುತ್ತೆ. ಈ ಸಮಯದಲ್ಲಿ ಉಳಿತಾಯದ ಮಹತ್ವವನ್ನು ಮಕರ ರಾಶಿಯವರು ಆಳವಾಗಿ ಅರಿಯುತ್ತಾರೆ. ಭವಿಷ್ಯದ ಭದ್ರತೆಗೆ ಸಂಬಂಧಿಸಿದ ನಿರ್ಧಾರಗಳು ಈ ಸಮಯದಲ್ಲಿ ರೂಪುಗೊಳ್ಳುತ್ತವೆ. ಕುಟುಂಬ ಜೀವನದಲ್ಲಿ ಈ ಹಂತದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಇಂದಿನ ದಿನಗಳಲ್ಲಿ ಉಂಟಾದ ಅಸಮಾಧಾನಗಳು ನಿಧಾನವಾಗಿ ಮಗ್ಗೊಳಗೊಳ್ಳುತ್ತೆ. ಮಾತುಕತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬಲವಾಗುತ್ತೆ. ಕುಟುಂಬದ ಹಿರಿಯರ ಅನುಭವ ಮಾತುಗಳು ಮಾರ್ಗದರ್ಶಿಯಾಗುತ್ತೆ. ಈ ದಾಂಪತ್ಯ ಜೀವನದಲ್ಲಿ ಮಕರ ರಾಶಿಯವರು ಹೆಚ್ಚು ಜವಾಬ್ದಾರಿಯನ್ನು ತೋರಿಸುತ್ತಾರೆ. ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಕೆಲವು ವಿಷಯಗಳಲ್ಲಿ ಮೌನವೇ ಉತ್ತಮ ಪರಿಹಾರವಾಗಬಹುದು. ಅತಿಯಾದ ತರ್ಕ ಹಠದಿಂದ ದೂರವಿದ್ದರೆ ಸಂಬಂಧದಲ್ಲಿ ಸ್ಥಿರತೆ ಉಳಿಯುತ್ತೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.